ಕೆ.ಡಿ. ಧ್ರುವ ಸರ್ಜಾ, ರೇಷ್ಮಾ ನನ್ನಯ್ಯ ಹಾಗೂ ರವಿಚಂದ್ರನ್, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಮತ್ತು ಕಿಚ್ಚ ಸುದೀಪ್ ಅವರು ನಟಿಸಿರುವ ಈ ಮೂವಿ. ಕಿಚ್ಚ ಸುದೀಪ್ ಅವರು ಫಸ್ಟ್ ಪಾರ್ಟಲ್ಲಿ ಇರಲ್ಲ ಅನಿಸುತ್ತೆ, ಸೆಕೆಂಡ್ ಪಾರ್ಟಲ್ಲಿ ಇರ್ತಾರೆ. ಮತ್ತು ಡೈರೆಕ್ಟರ್ ಪ್ರೇಮ್ ಅವರು ಮತ್ತು ಕೆ.ವಿ.ಎನ್ ಪ್ರೊಡಕ್ಷನ್ ಅವರು. ಕೆ.ವಿ.ಎನ್ ಪ್ರೊಡಕ್ಷನ್ ಅವರಿಗೆ ಯಾವುದು ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾಯಿಲ್ಲ. ಈಗ ಜನನಾಯಕನ್ ರಿಲೀಸ್ ಆಗಬೇಕಾಗಿತ್ತು, ಅದು ರಿಲೀಸ್ ಆಗ್ತಾಯಿಲ್ಲ ಸೆನ್ಸರ್ ಪ್ರಾಬ್ಲಮಿಂದ. ಮತ್ತು ಸಿನಿಮಾನೇ ಲೀಕ್ ಆಗಿದೆ ಅಂತ ಅಪ್ಡೇಟ್ ಬರ್ತಾಯಿದೆ. ಮತ್ತು ಈಗ ಟಾಕ್ಸಿಕ್ ರಿಲೀಸ್ ಆಗಬೇಕಾಗಿತ್ತು, ಅದು ಮುಂದಕ್ಕೆ ಹೋಗಿದೆ. ಈಗ ಕೆ.ಡಿ ಬರ್ತಾಯಿದೆ. ಇದೇ 30ನೇ ತಾರೀಕು ಬರ್ತಾಯಿದೆ, ಅಂದರೆ ನಾಳೆ, ಅಂದರೆ 28ನೇ ತಾರೀಕು ಟ್ರೈಲರ್ ಬಿಡುಗಡೆ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆನೇ ಅಪ್ಡೇಟ್ ಕೊಡಬೇಕು ಅಂತಲೇ ಬಂದಿದ್ದು. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ಈಗ ಟ್ರೈಲರ್ ಯಾವ ರೀತಿ ಇರ್ಬೋದು, ಹೇಗಿರ್ಬೋದು ಅಂತ ಮಾತಾಡೋಣ ಬನ್ನಿ. ಕೆ.ಡಿಯಿಂದ ಸಾಂಗ್ಸ್ ರಿಲೀಸ್ ಆಗಿವೆ, ಟೀಸರ್ ಕೂಡ ಬಂದಿದೆ. ಮತ್ತು 2 ಟೀಸರ್ ಬಂದಿದೆ. ಒಂದು ಸುಮ್ಮನೆ ಪೋಸ್ಟರ್ ರಿವೀಲ್ ಮಾಡೋ ಥರ ಒಂದು ಟೀಸರ್ ಬಂದಿತ್ತು, ಅದು ಚೆನ್ನಾಗಿತ್ತು. ಅದು ಒಂದು 2 ವರ್ಷದ ಹಿಂದಗಡೆ ಬಂದಿತ್ತು. ಮತ್ತು ಇಷ್ಟೊತ್ತಿಗಾಗಲೇ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಪಾರ್ಟ್ 1 ರಿಲೀಸ್ ಆಗಿ ಪಾರ್ಟ್ 2 ಕೂಡ ರಿಲೀಸ್ ಆಗಬೇಕಾಗಿತ್ತು. ಏನೋ ಕಾರಣಾಂತರಗಳಿಂದ ಮುಂದೂಡಿ ಮತ್ತು ಸಾಂಗ್ಸ್ ಬೇರೆ ರಿಲೀಸ್ ಆಗಿ ಅದು ತುಂಬ ಕಾಂಟ್ರವರ್ಸಿಗೆ ಒಳಗಾಗಿ ಮತ್ತು ಲಿರಿಕ್ಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ರಿಲೀಸ್ ಮಾಡ್ತಿದ್ದಾರೆ. ನಾಳೆ ಬರ್ತಾಯಿದೆ ಟ್ರೈಲರು, ನೋಡೋಣ ಹೇಗಿರುತ್ತೆ ಅಂತ. ಈ ಸಿನಿಮಾ ಇಷ್ಟ ಆಗ್ಬೋದು. ಮತ್ತು ಪ್ರಾಬ್ಲಮ್ ಏನಾಗೈತೆ ಅಂದರೆ, ಒಂದು 4 ವರ್ಷದ ಹಿಂದುಗಡೆ ಕತೆ ಮಾಡ್ಕೊಂಡಿದ್ದಾರೆ. 4 ವರ್ಷ ಹಿಂದೆ ಕತೆ ಮಾಡಿಕೊಂಡು ಶೂಟ್ ಮಾಡೋದಕ್ಕೂ ಈಗಿರುವ ಸಿಚುವೇಶನ್ಗೂ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಯಾಕಂದರೆ ಆ ಮೈಂಡ್ ಸೆಟ್ಟಲ್ಲಿ ಕತೆ ಮಾಡಿಕೊಂಡು ಶೂಟ್ ಮಾಡಿರ್ತಾರೆ. ಈ ಸಿನಿಮಾ ಮುಂದಕ್ಕೆ ಹೋಗಿ 2 ವರ್ಷದ ಹಿಂದೆಯೇ ರಿಲೀಸ್ ಆಗಬೇಕಾಗಿತ್ತು. ಪಾರ್ಟ್ 2 ಕೂಡ ರಿಲೀಸ್ ಆಗಬೇಕಾಗಿತ್ತು. ಅದೇ ಪ್ರಾಬ್ಲಮ್ ಆಗೋದು. ಈಗ ಜೋಗಿ ಥರ ಸಿನಿಮಾ ಆಗಲಿ, ಕರಿಯ ಥರ ಸಿನಿಮಾ ಆಗಲಿ, ಅದು ಕರಿಯ ಈಗ ರಿಲೀಸ್ ಮಾಡಿದ್ರು ಓಡುತ್ತೆ, ಜೋಗಿ ಕೂಡ ಈಗ ರಿಲೀಸ್ ಮಾಡಿದ್ರು ಓಡುತ್ತೆ. ಆ ರೀತಿ ಅಡ್ವಾನ್ಸ್ ಮಾಡ್ಕೊಂಡಿದ್ದಾರೆ ಕತೆ ಕೂಡ. ಮತ್ತು ಶೂಟಿಂಗಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಬಳಸ್ಕೊಂಡು ಮಾಡಿದ್ದಾರೆ, ಓಕೆ, ಈಗ ಕೊಂಡ್ಬೋದು. ಈಗ ಆ ಸಿಚುವೇಶನ್ಗೆ ತಕ್ಕಂತೆ, ಅಂದರೆ ಮ್ಯೂಸಿಕ್ ನೋಡಿದ್ರೆ ಸ್ವಲ್ಪ ಪುಷ್ಪ ಮ್ಯೂಸಿಕ್ ಥರ ಅನಿಸುತ್ತೆ. ಆ ಥರ ಮಾಡಿದರೆ ಸ್ವಲ್ಪ ಏನೋ ಇದಾಗುತ್ತೆ. ನೋಡೋಣ, ಟ್ರೈಲರ್ ಬರಲಿ ಗೊತ್ತಾಗುತ್ತೆ. ಮತ್ತು ಟ್ರೈಲರ್ ರಿವ್ಯೂ ಕೂಡ ಮಾಡ್ತೀವಿ. ಪ್ಲೀಸ್ ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್. ಹಾಗೆ ಚಾನಲ್ನ ಹೈಪ್ ಕೂಡ ಮಾಡಿ.